ಅಯ್ಯೋ ನಿನ್ನ ಭಯ ಪಡಿಸ್ಬಿಟ್ಟಿಯಲ್ಲ. ಹಾಗಿದ್ರೆ ಇದೇ ನಿಮ್ ಕೆಲ್ಸನಾ? ನಾನ್ ತಾತ ಹತ್ರ ಹೇಳ್ತೀನಿ. ಕಲ್ಯಾಣಿ ಬೇಡ, ಇದು ಮದುವೆ ಆಗ್ಬೇಕಾದ್ರೆ ಕುಡಿಯುವಂತ ಮದ್ದು. ಅದೆಲ್ಲ ಹಾಗಿರ್ಲಿ, ನಿಂಗ್ ರೇವತಿ ಅತಿ ಇಷ್ಟ ಆದ್ಲಾ? ಹಾ, ಅದೇನ್ ದೊಡ್ಡ ವಿಷಯ ಅಲ್ಲ ಚಿಕ್ಕಪ್ಪಗೆ. ಪರವಾಗಿಲ್ಲ ತಾನೆ. ಅದಿರ್ಲಿ, ಆಂಟಿಗೆ ನೀವ್ ಇಷ್ಟ ಆದ್ರಂತ ಕೇಳಿದ್ರಾ? ಕೇಳಕ್ ಬಿಟ್ಟಿಲ್ಲ. ಇಷ್ಟೊಂದ್ ದಡ್ಡನಾ ನೀವು? ಒಂದ್ ಕಾಲ್ ಮಾಡಿ ಕೇಳ್ಬಹುದಿತ್ತಲ್ವಾ? ಆದ್ರೆ ಚಿಕ್ಕಪ್ಪಂಗೆ ಫೋನ್ ನಂಬರ್ ಬೇಕಲ್ವೇ? ಅಯ್ಯೋ, ಅದೆಲ್ಲ ನೀವ್ ಕೇಳ್ಬೇಕಿತ್ತಲ್ವಾ? ಇದಕ್ಕೋಸ್ಕರ ನೀವ್ ಲಂಡನ್ ಹೋಗಿ ಓದ್ ಬಿಟ್ ಬಂದ್ರಾ? ನೋಡಿ, 9448077861 ಅವ್ರ ಮಲ್ಗೋಕ್ಕಿಂತ ಮುಂಚೆ ಕಾಲ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ತುಂಬಾ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಗುಡ್ ನೈಟ್. ಗುಡ್ ನೈಟ್. ಸರಿ, ಬರ್ಲಾ? ಹಲೋ. ಹಲೋ, ಹರಿ ಮಾತಾಡ್ತಾ ಇದ್ದೀನಿ. ಹೇಳಿ. ಅದು ಅಣ್ಣ ಇರೋ ಟೆನ್ಷನ್ ಅಲ್ಲಿ ಕೇಳೋದು ಮರ್ತ್ಬಿಟ್ಟೆ. ಇಷ್ಟ ಆದ್ನಾ? ಅದೇನು ಅರ್ಧದಲ್ಲೇ ಮಾತಾಡ್ ನಿಲ್ಲಿಸ್ಬಿಟ್ರಿ? ಇಷ್ಟ ಆಗಿದ್ದೀರಾ ನಿಮ್ಗೆ? ಅದು ಓಡ್ಬೇಡ, ನಿಂತ್ಕೋ. ಹಲೋ. ವಿಶ್ ಯು ಎ ಹ್ಯಾಪಿ ಮ್ಯಾರೇಜ್. ಥ್ಯಾಂಕ್ ಯು. ಹಾ, ನೀವು ಹೋಗಿರಿ. ಸರಿ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಅಪ್ಪ ಅಶ್ವಿನಿ, ಆ ಅಪ್ಪನ್ ನೋಡ್ಬೇಕಂತೆ. ಬನ್ನಿ. ಹಾ, ಅಪ್ಪು ಅಣ್ಣ, ನಾವೆಲ್ಲ ಇದೀವಿ. ಏನ್ ಮಾಡ್ಬೇಕು ಅಂತ ಮಾತ್ರ ಹೇಳಿ. ಸೆಟಪ್ ಅಲ್ಲಿದೆ ನೋಡು, ಹೋಗ್ಕೊಡಿ. ಪುಟ್ಟಿ, ಇದು ನಿನಗೆ. ಅಪ್ಪ. ಬನ್ನಿ. ಅಯ್ಯೋ, ಪರವಾಗಿಲ್ಲ. ಬರ್ತಿರೋ ಇಲ್ವೋ ಅನ್ಕೊಂಡೆ. ಯಾಕೆ ಹಾಗೆ ಹೇಳ್ತೀರಾ? ಬರ್ದೇ ಇರೋಕ್ಕಾಗತ್ತಾ? ಅಮ್ಮನ್ಗೇನಾದ್ರೂ ತಿನ್ನೋದು ಕೊಡು. ಬನ್ನಿ ಅಮ್ಮ. ಸರಿ, ಕೂತ್ಕೊಳ್ಳಪ್ಪ. ಬೇಡ, ನಾನು ನಿಂತ್ಕೋತೀನಿ. ನೀನೇನಾದ್ರೂ ತಿಂದೆ. ಈ ಪರಿಸ್ಥಿತಿಲಿ ನಿಮ್ಮನ್ನ ನೋಡ್ತಾ ಇದ್ರೆ ಹಿಂಗಾದ್ರೂ ನಾನು ಇದೀನಲ್ಲ. ಅವತ್ತೇನಾದ್ರೂ ಆ ಗಾಡಿ ನಾನು ಕತ್ ಮೇಲೆ ಹತ್ತಿದ್ರೆ ಮರದ ಕುತ್ತಿಗೆ ಇಟ್ಕೊಂಡು ಮನುಷ್ಯ ಜೀವಂತವಾಗಿ ಇರಕ್ಕಾಗುತ್ತಾ? ಅವತ್ತೇನೋ ಗೊತ್ತಿಲ್ದೇನೆ. ಪರವಾಗಿಲ್ಲ ಬಿಡು, ಅದೊಂದು ಆಕ್ಸಿಡೆಂಟು ಅಷ್ಟೇ ಬಿಡು. ನನ್ ಮಗನ್ಗೂ ಅಷ್ಟೇ ಗೊತ್ತಿರೋದು. ಅದೇನೇ ಆಗ್ಲಿ, ನೀನ್ ಇಲ್ಲಿ ಬಂದಲ್ಲ, ನನ್ಗಷ್ಟೇ ಸಾಕು. ಸಂತೋಷ ಆಯ್ತು. ಯೋ, ಇಲ್ಲಿರೋ ಎಲ್ಲಾ ಬ್ರ್ಯಾಂಡ್ ಕುಡಿದ್ರು ಸಾಕಾಗಿಲ್ವಾ? ಅಲ್ಲ ಕಣದ್ರ, ಕುಡಿಯಕ್ ಸ್ವಲ್ಪ ಮಿಕ್ಸ್. ಈಗ ಕುಡಿತಾರದೆಲ್ಲ ಅಪ್ಪು ಕಸಿದ ತಾನೆ. ಕುಡಿತೀನಿ. ಮತ್ತೆ ಎಲ್ಲ ಅಪ್ಪು ಅಣ್ಣದವ್ರು ಕೊಟ್ಟಿದ್ದಾರೆ. ಜೈ ಅಪ್ಪು ಅಣ್ಣ, ಜೈ ಅಲ್ವೋ, ಎಲ್ಲಾ ಬಾಟ್ಲು ಖಾಲಿ ಆಗಿದೆ. ಬೇರೆ ಲೋಡ್ ಇಳ್ಸೋ. ಹೌದಲ್ವಾ? ಹಾಗಿದ್ರೆ ಯಾರು ಸದಸ್ಯರು ಹೇಳ್ಬಾರ್ದೆ ಹೋಗ್ತಾ ಇರ್ರು. ಅದು ಅಪ್ಪು ಅಣ್ಣದರ ಹತ್ರ ಹೇಳಬೇಕು. ಬಂದವ್ರ ಹತ್ರ ಈಗ ನಡ್ಕೋತಾ ಇದ್ದೀರಲ್ಲ. ಅಳಿಮಯ್ಯ ಅವ್ರು ಎಡೆ ಹೊಡೆದು ಗಲಾಟೆ ಮಾಡ್ತಿದ್ದಾರೆ. ನೀವು ಕುಡ್ದಿದ್ದೇನು ಗಂಗಾಜಲನ? ಅಲ್ಲ, ಈ ತರ ಎಲ್ಲ ಯಾಕೆ ಮಾಡ್ತೀರಾ ನೀವು?
ಮರ್ಯಾದೆಯಿಂದ ಇರಿ. ಜಾಗ ಬಿಡಿ. ಕಳ್ಳನ್ ಮಕ್ಳ ಅದನ್ನ ಹೇಳೋರು ಹೇಳಿದ್ರೆ ನಾನು ನಮ್ಮ ಹುಡುಗರು ಕೇಳೋದು. ಹಂಗಿದ್ರೆ ನಾನು ಇವಾಗ ನಿಮ್ಗಳ ಜೊತೆ ಕುಡಿದ್ರೆ ಏನ್ ತೊಂದ್ರೆ ಇಲ್ವಲ್ಲ? ಏನು ಇಲ್ಲ. ಆದ್ರೆ ಡೀಸೆಂಟ್ ಆಗಿರ್ಬೇಕು. ಕರಿಯೋ ಬದಲು ಪಾರ್ಟಿನ ಬೇರೆ ಎಲ್ಲಾದ್ರೂ ಇಟ್ಟಿರ್ಬೋದಾಗಿತ್ತು. ನಾವ್ ಮತ್ತೆ ಸಿಗೋಣ. ಮಗ ನಿಂತ್ಕೊಳ್ಳೋ ಪ್ಲೀಸ್. ಅಲ್ಲ, ಎಲ್ಲಿ ಹೋಗ್ತಾ ಇದ್ದೀರಾ? ಅವ್ರೇನೋ ಗೊತ್ತಿಲ್ಲದೆ ಮಾಡ್ತಾ ಇದಾರೆ. ಇದು ಊಟ ಮಾಡ್ಕೊಂಡು ಹೋಗಿ ನೀವು. ಸಾರಿ, ನಾವು ಹೊರಗೋಗಿ ಊಟ ಮಾಡೋಣ ಬನ್ರೋ. ಅಲ್ಲ ಪ್ಲೀಸ್ ಅದು- ನಿಂತ್ಕೊಳ್ಳೋ. ಅದ್ಗೆ ಆಹಾ, ಇದೇನಿದು? ಬೆಳಗ್ಗೆನೆ ಎದ್ ಬಂದಿದ್ಯಾ? ಕಿಚನ್ ಕೆಲ್ಸಕ್ಕೆ ಅಮ್ನೋರಿದ್ದಾರೆ, ಹೊರಗಡೆ ಕೆಲ್ಸಕ್ಕೆ ಆಳ್ಗಳಿದ್ದಾರೆ, ಮತ್ತೆ ನಾನಿದ್ದೀನಿ. ಇವಾಗ ನಾನು ಇದ್ದೀನಿ. ಬೇಡ ಬೇಡ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅದು ಅಲ್ದೆ ಹಾಸ್ಟೆಲ್ ಅಲ್ಲಿ ಇದ್ದಿದ್ ಹುಡುಗಿರ್ಗೆ ಅಡ್ಗೆ ಮನೇಲಿ ಕೆಲ್ಸ ಮಾಡಿ ಅಭ್ಯಾಸ ಇರುತ್ತೋ ಇಲ್ವೋ? ಹಾಸ್ಟೆಲ್ ಅಲ್ಲಾಗ್ಲಿ ಮನೇಲಾಗ್ಲಿ ನನ್ ಕೆಲ್ಸ ನಾನೇ ಮಾಡ್ಕೊಳ್ತೀನಿ. ಅಷ್ಟ್ ಅಭ್ಯಾಸ ಸಾಕು ಅನ್ಸತ್ತೆ ಅತ್ಗೆ. ಈ ಕಾಲದಲ್ಲಿ ಇಷ್ಟೊಂದೊಳ್ಳೆ ಹುಡುಗಿರ, ಹಂಗಾದ್ರೆ ಈ ಮನೇಲಿ ತಪ್ಪು ಅಂತೂ ಆಗೋದೇ ಇಲ್ಲಪ್ಪ. ಮತ್ತೆ ಅಣ್ಣ ಅವ್ರು ಬೆಳಿಗ್ಗೆನೆ ಎದ್ಬಿಡ್ತಾರೆ, ಹೊರಗಡೆ ಇದ್ದಾರೆ. ಕೊಡಿ ಅತ್ಗೆ, ನಾನ್ ಕೊಡ್ತೀನಿ. ಅಣ್ಣ ಟೀ. ಆಹಾ, ತುಂಬಾ ಚೆನ್ನಾಗಿದೆ. ಕೈಗುಣ ತುಂಬಾ ಚೆನ್ನಾಗಿದೆ. ಅದ್ಯಾರ ಕೈ ಅಂದ್ರೆ ಅತ್ಗೆ ಕೈ. ಇಲ್ಲ, ಟೇಸ್ಟ್ ಸ್ವಲ್ಪ ಬದಲಾಗಿದೆ. ಟೀ ಪುಡಿ ಬದಲಾಯಿಸಿದ್ಯಾ? ಹೌದು, ಟೀ ಪುಡಿ ಮಾವಿನ ಮರದ್ದು. ಓ, ನಮ್ಮ ಮಾವಿನ ಮರದ್ದಾ? ಹೌದು. ತಮ್ಮ ಇನ್ನೂ ಎದ್ದಿಲ್ವಾ? ಇಲ್ಲ. ಇನ್ನು ಸೋಂಬೇರಿ ಅವನು. ಅದನ್ನು ಕೊಡು, ನಾನು ತಗೊಂಡು ಕೊಡ್ತೀನಿ. ನಾನೇ ಕಣೋ. ಆ ಹುಡುಗಿ ಸ್ನಾನ ಮಾಡಿ ಕಿಚನ್ ಕೆಲ್ಸಕ್ಕೆ ಅಂತ ಬಂದಿದ್ದಾಯ್ತು. ನೀನ್ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಿದ್ಯಾ. ನಾಳೆಯಿಂದ ಬೆಳಿಗ್ಗೆ ಬೇಗ ಹೇಳ್ಬೇಕು. ನೆನ್ನೆ ನಿನ್ ಮನ್ಸಿಗೆ ನೋವಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಫ್ರೆಂಡ್ಸ್ ಬಗ್ಗೆ ನಾನೇನು ಹೇಳಲ್ಲ. ಬೇಕು ಅಂತಂದ್ರೆ ನಾನು ಅವ್ರಿಗೊಂದು ಫೋನ್ ಮಾಡಿ ಸಾರಿ ಹೇಳ್ಬಿಡ್ಲಾ? ನನ್ನಣ್ಣ ಯಾರಿಗೂ ಸಾರಿ ಕೇಳೋದ್ ಬೇಡ. ನೆನ್ನೆನೆ ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ದೆ. ಇವತ್ತೇ ತಾಜ್ ಹೋಟ್ಲಲ್ಲಿ ಪಾರ್ಟಿ. ಸಾಕು, ಅದು ಒಳ್ಳೇದು. ಇದೇನೆ ಓದಿರೋರ್ಗೂ ಓದಿಲ್ದೇ ಇರೋರ್ಗೂ ಇರುವಂತ ವ್ಯತ್ಯಾಸ. ನೀನಿಲ್ಲಿ ಬಂದಿದ್ದು ನಾವೆಲ್ಲ ಒಟ್ಟಿಗೆ ಸೇರಿದ್ದು ನನಗೆ ತುಂಬಾ ಖುಷಿ ಆಯ್ತು. ಊಟನೇ ಆದ್ರೆ ಅಪ್ಪ ನನ್ನ ಹತ್ರ ಇನ್ನೂ ಮಾತಾಡ್ತಾನೆ ಇದ್ದಾರೆ. ಏನೇ ಅವ್ರು ಯಾವಾಗಲೂ ನಂಬೋದು. ಅವ್ರನ್ನ ಯಾರೋ ಬರ್ಲಿ. ಕೂಗಾಡ್ತಿದ್ದೆ. ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ರೆಸ್ಪೆಕ್ಟ್ ಕೊಡ್ರು. ಅದು ನಮ್ ಫ್ಲಾಟು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಆ ಕಡೆ ಹೋಗ್ತೀರಾ? ಮಿಸಸ್ ರಾಯ್, ಮುಂಚೆ ನೀವು ನೋಡೋದಕ್ಕೆ ಹೆಂಗಿದ್ರು ಸೇಮ್ ಹಂಗೆ ಇದ್ದೀರಾ. ಅದೇ ಕಣ್ಣು, ಅದೇ ಕೆನ್ನೆ, ಅದೇ ಮೂಗು, ಹೊಟ್ಟೆ ಮಾತ್ರ ಸ್ವಲ್ಪ ಮುಂದೆ ಬಂದಿದೆ. ಸಣ್ಣ ಆಗ್ಬೇಕು. ಅಯ್ಯೋ, ಅದೇನಂದ್ರೆ ನಾನು ಯಾವಾಗ್ಲೂ ಓಡ್ತೀನಿ. ಅದನ್ ಗೊತ್ತು. ಆದ್ರೆ ಬೆಳಿಗ್ಗೆನೆ ಎದ್ದು ಓಡ್ಬೇಕು. ಓಡ್ಬೇಕಾದ್ರೆ ಮಾತಾಡ್ಬಾರ್ದು. ಹಾಗಿದ್ರೆ ಈ ಫುಟ್ಬಾಲ್ ಅವರೆಲ್ಲ ಹೇಗ್ ಓಡ್ತಾರೆ? ಅದು ಪರವಾಗಿಲ್ಲ, ಯಾಕಂದ್ರೆ ಅವ್ರು ನಿಂತು ಮಾತಾಡಕ್ಕಾಗಲ್ವಲ್ಲ. ನಿಮ್ಗೆ ಕಬಡ್ಡಿ ಆಡಕ್ ಬರುತ್ತಾ? ಅದ್ಯಾಕೆ? ನಮ್ ಪಕ್ಕದ ಜಮೀನಲ್ಲಿ 100 ಎಕರೆ. ಇಷ್ಟು ಫಾಸ್ಟ್ ಆಗಿದೆ. ಟೂರಿಸಂ ಬಗ್ಗೆ ಹೆಂಗ್ ಹೇಳಿ? ಓ, ಐ ಆಮ್ ಮಿಸಸ್ ರಾಯ್. ಏನ್ ಮಿಸಸ್ ಹರಿಪ್ರಸಾದ್, ನೀವ್ ಇಲ್ಲೇ ನಿಂತ್ಕೊಂಡಿದ್ದೀರಾ? ಸ್ವಲ್ಪ ವಾರ್ಮ್ ಅಪ್ ಆಗಿ. ಇದೆಲ್ಲ ನಿಮ್ ಗೋಲ್ಡನ್ ಡೇಸ್. ಪೇರೆಂಟ್ಸ್ ಅಮೆರಿಕಾ ಅಲ್ಲಿ ಓದಿದ ಊಟಿಯಲ್ಲಿ, ಮತ್ತೆ ನಿಮ್ ಹಸ್ಬೆಂಡ್ ಬಂದು ಒಂದ್ ಬಿಸ್ನೆಸ್ ಮ್ಯಾಗ್ನೆಟ್.
ಕಮ್ ಆನ್ ಲೆಟ್ಸ್ ಹ್ಯಾವ್ ಅ ಡ್ರಿಂಕ್ ಅಂಡ್ ಎಂಜಾಯ್ ದ ಪಾರ್ಟಿ. ನನ್ಗಿದ್ರ ಅಭ್ಯಾಸ ಇಲ್ಲ. ಓ ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊಳ್ಳಿ. ನೋ ಮ್ಯಾನರ್ಸ್. ಹೌ ಕ್ಯಾನ್ ಯು ಬಿಹೇವ್ ಲೈಕ್ ದಿಸ್? ಯು ಸ್ಪಾಯ್ಲ್ಡ್ ಮೈ ಸಾರಿ. ಓ ಗಾಡ್, ನೌ ವಾಟ್ ಡು ಐ ಡು? ಬ್ಲಡಿ ನಾನ್ಸೆನ್ಸ್. ಪಾರ್ಟಿಯಲ್ಲಿ ಇದೇ ತರ ಬಿಹೇವ್ ಮಾಡೋದು? ಏನ್ ಹರಿ ಇದು, ಪಬ್ಲಿಕ್ ಎಲ್ಲ ಇಟ್ಕೊಂಡಿನ? ಅದಲ್ಲ ಮಿಸ್ಟರ್ ಶಿವನ್, ಶುರುನಲ್ಲೇ ಬೈಬೇಕು, ಮಾತಾಡೋಕೆ ಬರೋದಿಲ್ಲ. ಬೇಡ ಅಂತ ಹೇಳ್ಬೇಕು ತಾನೆ, ತಳ್ಳೋದ ಅದನ್ನ. ಗಂಡಸ್ರಲ್ವಾ, ಅವ್ರ ಸಂದರ್ಭ ಪರಿಸ್ಥಿತಿಗಳನ್ನ ನೋಡ್ಬೇಕು. ತುಂಬಾ ಜನ ಪರಿಚಯ ಇರ್ತಾರಲ್ವಾ, ಯಾವಾಗ್ಲೂ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೆ ಹೀಗಾಗಿದೆ. ಗೊತ್ತಾ, ಇವ್ರು ಅವ್ರಿಗಿಂತ ಏನು ಕಡಿಮೆ ಇಲ್ಲ. ಮದುವೆ ಆಗಿ 1 ವಾರ ಆಗಿತ್ತು. ಅವಾಗ್ಲೇ ಅಲ್ವಾ ನಾವು ಮೊದಲು ಜಗಳ ಆಡಿದ್ದು? ಅಯ್ಯಯ್ಯೋ, 1 ವಾರನಾ? 3 ದಿವಸ. ಹಾ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಲು. ನಾನು ಆಯ್ತು ಅಂತ ಹೇಳಿದ್ದೆ. ಕೆಲ್ಸ ಮುಗಿಸಿ ವಾಪಸ್ ಬರೋದಕ್ಕೆ 12 ಗಂಟೆ ಆಗಿತ್ತು. ಇವಳು ಶುರು ಹಚ್ಕೊಂಡಿದ್ಲು. 10 ರೂಮನ್ನೆಲ್ಲ ಮುಳುಗಿಸ್ಬಿಟ್ಟಿದ್ಲು. ನನಗೂ ದಾರಿ ಇಲ್ಲ. ನಾನು ಅವತ್ತು ಸ್ವಲ್ಪ ಕೋಪ ಮಾಡ್ಕೊಂಡೆ. ಮಧ್ಯದಲ್ಲಿ ಕೈ ಬೇರೆ ಎತ್ಬಿಟ್ಟೆ. ನನಗ್ ಗೊತ್ತಿದ್ದ ಅದೇ ತಾನೇ. ಹೊಡಿಲಿಲ್ಲ, ಸುಮ್ಮನೆ ಕೈ ಎತ್ತದೆ. ಮತ್ಯಾವತ್ತೂ ಹಾಗೆ ಮಾಡ್ಲಿಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋವರೆಗೂ ಈ ಸಂಸಾರ ಅಂತ ಅನ್ನೋದು ತುಂಬಾ ವೀಕ್ ಆಗಿರುತ್ತೆ. ಅರ್ಥ ಮಾಡ್ಕೊಂಡ್ಮೇಲೆ ಇಷ್ಟು ಸುಂದರವಾದಂಥ ಬಂಧ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ನೋಡಮ್ಮ, ಯಾವ ಚಿಕ್ಕ ವಿಷಯನೂ ದೊಡ್ಡದು ಮಾಡಬೇಡ. ದೊಡ್ಡ ವಿಷಯಗಳನ್ನ ದೊಡ್ಡ ಮನಸ್ಸಿನಿಂದ, ದೊಡ್ಡ ವಿಷಯಗಳನ್ನ ಚಿಕ್ಕದಾಗಿ ನೋಡ್ದಾಗ್ಲೇನೆ ಸಂಸಾರ ಅನ್ನುವಂಥ ಬಂಡಿ ಸರಾಗವಾಗಿ ಸಾಗೋದು. ಇಲ್ಲ ಅಂದ್ರೆ ಸಂಸಾರ ಹಾಳಾಗೋಗುತ್ತೆ. ಇನ್ಮೇಲೆ ಹಾಗಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಡಿ. ಮತ್ತೆ ಜಾಲಿ ಆಗಿರೋಂಥ ನಿಮ್ಮ ಅಪ್ಪನ ಮುಂದೆ ಈ ಜಾಲಿ ವಿಷಯನೆಲ್ಲ ಹೇಳಕ್ ಹೋಗ್ಬೇಡ. ಹೋಗು. ಅಲ್ಲ, ಈಗ ನಾವೇನ್ ಮಾಡೋದು? ನಾವ್ ಹೋಗಿ ದೇವ್ರ ಜಪ ಮಾಡೋಣ ಬನ್ನಿ. ಅಷ್ಟೇನಾ? ಇವತ್ತಷ್ಟೇ.